ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಯು ಜಗನ್ ಬ್ಲಾಗ್ಸ್. ನಿನ್ನೆ ಏನು ಕೊಡಗಿನ ಕೊಳಕೇರಿ ಭಾಗದಲ್ಲಿ ನಾಪಕ್ಕಲ್ ಭಾಗದಲ್ಲಿ ಒಂದು ಕಾಡಾನೆ ಸಾಯುತ್ತೆ ನೋಡಿ. ಆ ಕಾಡಾನೆಯ ಚಲನವಲನ ಒಂದು ದಿವಸದ ಹಿಂದೆದು ವಿಡಿಯೋ. ಆನೆ ನೋಡ್ಲಿಕ್ಕೆ ಅನಾರೋಗ್ಯದಿಂದ ಅಲ್ಲೇ ಮಲಗಿತ್ತು ದಾರಿಯಲ್ಲೇ. ಏನು ವಿಚಾರ ಅಂತೇಳಿ ಇನ್ನೂ ಗೊತ್ತಾಗಿಲ್ಲ. ಹೆಚ್ಚಿನ ಅಂಶ ಏನೋ ಒಂದು ಸಂಶಯ ಅಂತ ಹೇಳಿದ್ರೆ ಏನಾದರೂ ಗೊಬ್ಬರ ಏನಾದರೂ ತಿಂದು ಇರ್ಬೋದಾ. ಈಗ ಎಲ್ಲರ ತೋಟಕ್ಕೆ ಗೊಬ್ಬರ ಹಾಕುವಂಥ ಸಮಯ. ಈ ಸಮಯದಲ್ಲಿ ಗೊಬ್ಬರ ಏನಾದರೂ ತಿಂದಿರ್ಬೋದು ಅಂತೇಳಿ ಒಂದು ಅನಿಸಿಕೆ. ಯಾಕೆ ಅಂತ ಹೇಳಿದ್ರೆ, ಕಳೆದ ವಾರ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ಆನೆ ನೀರೊಳಗೆ ನಿಂತಿತ್ತು 3 ದಿನಗಳ ಕಾಲ. ಏನು ಇದಕ್ಕೆ ಹೊಟ್ಟೆ ನೋವು ಏನು ಅಂತೇಳಿ ತಿಳ್ಕೊಳ್ಳೋದಾದ್ರೆ, ಗೊಬ್ಬರ ಏನಾದ್ರು ತಿಂದಿರುತ್ತದೆ. ಆ ಹೊಟ್ಟೆ ಉರಿಯಲಿ ಅದು ಆ ಥರ ನಡ್ಕೊಳ್ಳುವಂಥ ಸಂಭವ ಜಾಸ್ತಿ, ಇನ್ನು ಬೇರೆ ಏನಲ್ಲ. ತೋಟದಲ್ಲಿ ಮಡಗಿದಂಥ ಉಪ್ಪು ಗೊಬ್ಬರಗಳನ್ನು ಇಲ್ಲ ಗಿಡಕ್ಕೆ ಹಾಕಿದಂಥ ಉಪ್ಪು ಗೊಬ್ಬರಗಳನ್ನು, ಈ ಉಪ್ಪು ಇರೋದ್ರಿಂದ ಎಲ್ಲ ತಿಂದು ಈ ಥರದ ಅಲ್ಲಿ ಏನಾದರೂ ಆಗ್ಬೋದು ಅಂತೇಳೋ ಒಂದು ಡೌಟ್ ಇದೆ. ಇನ್ನು ಸುಮಾರಲ್ಲಿ ನೋಡಿದ್ದೀನಿ ಭಾರಿ ಕೀಳರ ಮೇಲೆ ಮಾತಾಡುವಂಥದ್ದು ಕಮೆಂಟ್ಗಳಲ್ಲಿ. ಈಗ ನಾನು ಒಬ್ಬ ಸಣ್ಣ ಬೆಳೆಗಾರನಾಗಿ ಯೂಟ್ಯೂಬರ್ಗಿಂತ ಮೊದಲು ಹೇಳೋದಾದ್ರೆ ನಾನು ಹೇಳ್ಕೊಳ್ಳೋದೆ ಒಂದು ಬೆಳೆಗಾರ. ಒಂದು ಬೆಳೆಗಾರನಲ್ಲ ಆಗಲಿ, ಒಂದು ಬೆಳೆಗಾರನಾಗಿ ನಾವಿರೋ ಜಾಗಕ್ಕೆ ಆನೆ ಬಂದಿದ್ದೇ ಹೊರತು ಆನೆ ಇರೋ ಜಾಗಕ್ಕೆ ನಾವು ಹೋಗಿಲ್ಲ. ಅದೊಂದು ಮನದಟ್ಟು ಮಾಡ್ಕೊಳ್ಳಿ. ಮತ್ತು ಎಲ್ಲರೂ ಹೇಳ್ತಾರೆ ಕರೆಂಟ್ ಕೊಡ್ತಾರೆ, ಗುಂಡು ಹೊಡಿತಾರೆ ಅಂತೇಳಿ. ಕರೆಂಟ್ ಹೊಡೆಯೋದು ಗುಂಡು ಹೊಡೆಯೋದು ಆ ಕಾಲ ಎಲ್ಲ ನಮ್ಮ ಅಪ್ಪಂದಿರ ಕಾಲದಲ್ಲಿ. ಏನು ನಮ್ಮ ಕೊಡಗಿನ ಜನತೆ ಇದ್ರೆ, ಈ ನಮ್ಮ ಪೀಳಿಗೆಯವರು ಯಾರು ಗುಂಡು ಗಿಂಡು ಅಂತದೆಲ್ಲ ಬಳಸ್ತೀವಿ. ಬಂದೂಕುಗಳನ್ನು ಸ್ಪೋರ್ಟ್ಸ್ ಸತ್ತಂಥ ಸಂದರ್ಭದಲ್ಲಿ ಇಲ್ಲ ಮಗು ಹುಟ್ಟಿದ ಸಂದರ್ಭ ನಮ್ಮ ಹಬ್ಬ ಹರಿದಿನಗಳಲ್ಲಿ ಬಳಸ್ತಾ ಇದ್ವಿ ಹೊರತು ಬೇಟೆ ಗಿಟೆ ಯಾವುದೂ ಇಲ್ಲ ನಮ್ಮ ಈಗ ಕೊಡಗಿನಲ್ಲೆಲ್ಲ. ಕರೆಂಟ್ ಸಾಕು ಕೊಡ್ಲಿಕ್ಕೆ ನಾವೇನು KB ಅವರ, ಇಲ್ಲ ಬಂದೂಕು ಇಟ್ಕೊಂಡು ನಿಂತ್ಕೊಳ್ಳೋಕ್ಕೆ ನಾವೇನು ಆರ್ಮಿ ಅವರ? ನಾವು ರೈತರು ರೀ ಸ್ವಾಮಿ. ಒಂದು ಮೇಡಮ್ ಇದ್ದಾರೆ ಸೀತಾಲಕ್ಷ್ಮಿ ಅಂತೇಳಿ, ಪದೇ ಪದೇ ಕೇರ್ಲೆಸ್ಸು, ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ. ಏನು ಮಾಡೋದು? ಏನು ಮಾಡ್ತೀವಿ ಮೇಡಮ್? ನೀವು ಏನು ಬಂದು ನೋಡಿದ್ದೀರಾ? ನೀವು ಇರುವಂಥ ಜಾಗದಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡಿದ್ರೆ ಕೇಳ್ತೀನಿ ನಿಮ್ಮನ್ನೊಂದು ಪ್ರಶ್ನೆ. ಬನ್ನೇರುಘಟ್ಟದಿಂದ ನೆಲಮಂಗಲಕ್ಕೆ ಇರೋ ಕಾರಿಡಾರ್ ನೀವು ಉಳಿಸಿದ್ದೀರಾ? ಮೊದಲು ಅದನ್ನ ತಿಳ್ಕೊಳ್ಳಿ. ಅದು ತಿಳ್ಕೊಂಡು ಕಮೆಂಟ್ ಹಾಕಿ. ಮಾತಿಗೆ ಆನೆಗೆ ನಿರ್ಲಕ್ಷ್ಯ ಮಾಡ್ತಾರೆ, ರೈತರು ಕೊಲ್ಲಿಸ್ತಾರೆ, ಅಲ್ಲಿ ಜನರು ಸಾಯಿಸ್ತಾರೆ. ಆ ಪಾಪ ಕಾಡದೆ ಬಿಡೋದಲ್ಲಿ ಏನು ಪಾಪ, ಏನು ಪಾಪ ಮಾಡಿದೀವಿ ಅಂತ ನೀವು ಇನ್ನೊಂದು ತಿಳ್ಕೊಳ್ಳಿ. ಹೇಳ್ತೀನಿ ಕೇಳಿ. ಇಡೀ ವಿಶ್ವ ಮಟ್ಟಕ್ಕೆ ಕೀರ್ತಿ ಸಾರಿದೆ ಕೊಡಗು ಜಿಲ್ಲೆ. ಕೊಡಗು ಜಿಲ್ಲೆಯಲ್ಲಿ ಇರುವ ಕುಮ್ಕಿ ಆನೆಗಳು ಬೇರೆ ಜಿಲ್ಲೆಗಳಲ್ಲಿ ಇಲ್ಲ. ಏನೇ ಇದ್ರೂ ಕೊಡಗಿನ ಆನೆಗಳನ್ನ ಹಿಡ್ಕೊಂಡು ಹೋಗಿ ನೀವು ಕಾರ್ಯಾಚರಣೆ ಮಾಡಿ ಆನೆಗಳನ್ನ ಹಿಡಿಬೇಕು. ತಿಳ್ಕೊಳ್ಳಿ. ಕಮೆಂಟ್ ಹಾಕೋ ಮೊದಲು ಹೆಂಗೆ ನಾನು ಹೇಳೋದು ಸರಿ ಇದೆಯಾ ತಪ್ಪಿದೆಯಾ ಹೇಳಿ ಒಂದು ಸ್ವಲ್ಪ ತಿಳ್ಕೊಂಡು ಮನದಟ್ಟು ಮಾಡಿಕೊಂಡು ಕಮೆಂಟ್ಸ್ಗಳನ್ನ ಹಾಕಿ. ಯಾವುದೇ ಕಾರ್ಯಾಚರಣೆಯಲ್ಲಿ ಇರಲಿ, ಇಲ್ಲ ಮೈಸೂರು ದಸರಾದಲ್ಲಿ ಭಾಗವಹಿಸಲು ನಮ್ಮ ಕೊಡಗಿನಲ್ಲಿ ಆನೆಗಳನ್ನ ಹತ್ಯೆ ಮಾಡ್ಕೊಂಡಿದ್ರೆ ಇಷ್ಟು ಆನೆಗಳು ನಿಮಗೆ ಉಳಿತಿರ್ಲಿಲ್ಲ. ಬೇರೆ ರಾಜ್ಯಗಳಿಗೆ ಕೊಡಕಿರೋ ಆನೆಗಳು ನಮ್ಮ ಕೊಡಗಿನಿಂದ ಸಿಗ್ತಿರ್ಲಿಲ್ಲ. ಅದು ತಿಳ್ಕೊಳ್ಳಿ. ಎಲ್ಲ ಇಲ್ಲಿ ಪ್ರಾಣಿ ಪ್ರಿಯರಿದ್ದಾರೆ, ಪ್ರಾಣಿ ಪ್ರಿಯರು ಇಲ್ಲದೇನಿಲ್ಲ. ನೀವು ಕೇಳಿ, ಪ್ರಶ್ನೆ ಮಾಡಿ. ಕರೆಂಟ್ ಕೊಟ್ಟಾಗ ಕರೆಂಟಲ್ಲಿ ಸತ್ತರೆ ಕೇಳಿ, KB ಅವ್ರು ಸತ್ತೋಗಿದಾರ? ಕರ್ನಾಟಕ ರಾಜ್ಯ ಸರ್ಕಾರ ಸತ್ತೋಗಿದಾರ? ಅರಣ್ಯ ಇಲಾಖೆ ಏನು ಮಾಡೋಕ್ಕಾಗುತ್ತೆ? ಅರಣ್ಯ ಇಲಾಖೆ ಹೋಗಿ ಆ ಅರಣ್ಯವನ್ನು ಕಾಯೋದು ಬಿಟ್ಟು KB ಕೆಲಸ ಮಾಡೋಕ್ಕಾಗುತ್ತಾ? ಸರ್ಕಾರನ ಕೇಳಿ. ಸರ್ಕಾರದಲ್ಲಿ ಎಷ್ಟು ಜನ ಸಿಬ್ಬಂದಿಗಳನ್ನ ಅರಣ್ಯ ಇಲಾಖೆಗೆ ನೇಮಕ ಮಾಡಿದ್ದೀರಾ? ಎಷ್ಟು ಜನ ಸಿಬ್ಬಂದಿ ಇದ್ದಾರೆ ಅಂತ ಅವರ ಇಷ್ಟರಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂತೋಷ ಪಡೋಣ. ಸುಮ್ಮನೆ ಇಲ್ಲಿಸೋದು ಇಲಾಖೆ, ಅರಣ್ಯ ಇಲಾಖೆ ರೈತರ ಮೇಲೆ, ಅರಣ್ಯ ಇಲಾಖೆ ರೈತರ ಮೇಲೆ. ಏನು ಒಂದು ಬಸ್ ಇರುವಂಗೆ ಮಾತಾಡಬೇಕು. ಮಾತೆತ್ತಿದ್ರೆ ರೈತರು ಅರಣ್ಯ ಇಲಾಖೆ, ಮಾತಿದ್ರೆ ರೈತರು ಅರಣ್ಯ ಇಲಾಖೆ. ನೀವು ಇರೋ ಬರ ಕಾಡನ್ನೆಲ್ಲ ಕಡ್ದುಬಿಟ್ಟು ಅಪಾರ್ಟ್ಮೆಂಟ್ ಲೇಔಟ್ಗಳನ್ನ ಮಾಡ್ಕೊಳ್ಳಿ. ಇಲ್ಲಿ ಕರ್ನಾಟಕದಲ್ಲಿ ಇರುವಂಥ ಒಂದು ಪುಟ್ಟ ಜಿಲ್ಲೆಯಲ್ಲಿ ನಾವು ವಾಸ ಮಾಡ್ತಿದ್ವಿ, ಕೇವಲ ಒಂದು 2 MLA ಸೀಟುಗಳನ್ನ ಇಟ್ಕೊಂಡು. ಇಷ್ಟು ಚಿಕ್ಕ ಜಿಲ್ಲೆ ಆದರೂ 50% ಅಷ್ಟು ಕಾಡನ್ನು ಉಳಿಸ್ಕೊಂಡಿದ್ದೀವಿ. ಸುತ್ತಮುತ್ತ ಇರುವಂಥ ಕಾಡುಗಳು ಹಚ್ಚ ಹಸಿರಿನಿಂದ ಕೂಡಿದ್ದಾವೆ. ಆಯಿತಾ? ಅದೇನೋ ದೇವ್ರ ಭಾಗ್ಯದಿಂದ ಒಂದು 2 ಡ್ರಮ್ ಆಗಿಲ್ಲ, ಇಲ್ಲ ರೈಲ್ವೆ ಹಳಿಗಳು ಬಂದಿಲ್ಲ. ಇಲ್ಲಿ ಮೊದಲು ನೀವುಗಳು ಪ್ರವಾಸ ಬರೋದನ್ನ ಒಂದು ಸ್ವಲ್ಪ ಕಡಿಮೆ ಮಾಡಿ. ಎಲ್ಲನೂ ಸುಭಿಕ್ಷವಾಗಿರುತ್ತೆ, ಯಾವುದೇ ಹಾವಳಿಗಳು ಇರೋದಿಲ್ಲ. ಕೇರ್ಲೆಸ್ ಅಂತ ಹೇಳ್ಬೇಡಿ. ಅರಣ್ಯ ಇಲಾಖೆಯಲ್ಲಿ ನೇಮಕ ಮಾಡಿದ ಸಿಬ್ಬಂದಿಗಳು ಎಷ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಅವರಾಗಿ ಅಷ್ಟೊಂದು ಪರಿಶ್ರಮ ಪಟ್ಕೊಂಡು ಇಷ್ಟೊಂದು ಮಟ್ಟದಲ್ಲಿರುವಂಥ ಆನೆಗಳನ್ನ ನೋಡ್ಕೋತಾ ಇದ್ದಾರೆ. ಇಲಾಖೆಗೂ ರೈತರಿಗೂ ದಿನಾಲು ನಡೆಯುವಂಥ ಒಂದು ಗಲಾಟನೆ, ಅದರಲ್ಲಿ ಅವ್ರು ಬಂದು ಅಷ್ಟರಲ್ಲಿ ಮಾಡ್ತಾ ಇರೋದು ಒಂದು ಸಂತೋಷಕರವಾದಂಥ ಸಂಗತಿ. ಇವೆಲ್ಲ ಕೂತ್ಕೊಂಡು ಸುಮ್ಮನೆ ಕಮೆಂಟ್ ಹಾಕೋದಲ್ಲ, ಆನೆ 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 ಅಂತ ಹೇಳ್ಕೊಂಡು, ಪ್ರಾಣಿ ಅಂತ ಹೇಳ್ಕೊಂಡು. ಅದಕ್ಕೆ ಏನು ಬೇಕು ಮೂಲ ಸೌಕರ್ಯಗಳು ಮಾಡಿಸಿ. ಎಷ್ಟು ಕಾರಿಡಾರ್ಗಳನ್ನ ನೀವು ಮುಕ್ತಗೊಳಿಸಿದ್ದೀರಾ?
ಫಸ್ಟ್ ಅದು ಮಾತಾಡಿ. ಈಗ ಬಿಡದಿಯಲ್ಲಿ 3,000 ಎಕರೆ ಅರಣ್ಯ ಪ್ರದೇಶವನ್ನು ಸೇರಿಸ್ತಾ ಇದ್ದಾರಂತೆ, ಅದರ ಬಗ್ಗೆ ಹೋರಾಟ ಮಾಡಿ. ಅದನ್ನೆಲ್ಲ ಬಿಟ್ಟು ಒಂದು ಕೇವಲ ಕರೆಂಟ್ ಕೊಟ್ಟು ಸಾಯಿಸಿದ್ರು, ಗುಂಡು ಹೊಡೆದು ಸಾಯಿಸಿದ್ರು. ವಿಷಪ್ರಾಸ್ತನ, ಯಾರು ವಿಷಪ್ರಾಸ್ತನ? ಆನೆಗೇನು ಅವಕ್ಕೇನು ಸಿಂಡಿಲ್ವೋ, ಸ್ಮೆಲ್ ಇಲ್ವೋ ವಿಷಪ್ರಾಸ್ತನ ತಿನ್ಲಿಕ್ಕೆ? ಅವಕ್ಕೂ ಬುದ್ಧಿ ಇದ್ದಾವೆ, ಇದು ವಿಷ ಇದೆ, ಇದಾಗಿದೆ ಅಂತೇಳಿ ಅವಕ್ಕೂ ಬುದ್ಧಿ ಇದೆ. ಅವೇನು ಇದಲ್ಲ, ಸ್ಮೆಲ್ ಸಿಂಡು ಸಿಗದಿರುವಂಥ ಪ್ರಾಣಿ ಏನಲ್ಲ ಅವು. ಸುಮ್ಮನೆ ಅದ್ರ ಬಾಯಿ ಬಂದಾಗೆ ಎಲ್ಲ ಮಾತಾಡೋದು ಬೇಡ. ಅದೇನೇ ಇದ್ದರೂ ವಿಶ್ವ ಮಟ್ಟಕ್ಕೆ ಕೀರ್ತಿ ಪಾರ್ಥಕ್ಕೆ ನಾರಿಸಿದೆ ಕೊಡಗು ಜಿಲ್ಲೆ, ಅದ್ಭುತವಾದ ಡಾಕ್ಟರ್ಗಳನ್ನೆಲ್ಲ ಕೊಟ್ಟು. ಅರಣ್ಯದ ಬಗ್ಗೆ ಕಾಳಜಿ ಹೊಂದ್ಕೊಂಡವ್ರ ಹೆಸರು ಅದಕ್ಕೆ ಡಾಕ್ಟರ್ ಚಿಟ್ಟಪ್ಪ ಅವರು, ಚಿಣ್ಣಪ್ಪ ಅವರು, ಪೂವಯ್ಯನವರು, ಡಾಕ್ಟರ್ ನಂಜಪ್ಪನವರು, ಹಾಗೇನೆ ಬೇಕಾದಷ್ಟು ಉದಾಹರಣೆಗಳು ನಾನು ಕೊಡ್ತೀನಿ ಈ ವಿಚಾರದಲ್ಲಿ. ಅರಣ್ಯ ರಕ್ಷಣೆ ಮಾಡಿದಂಥವ್ರು, ಅರಣ್ಯನ ಹಾಳು ಮಾಡಿದ ನಾವಲ್ಲ, ಬ್ರಿಟಿಷರು. ಆಯಿತು, ಬನ್ನಿ. ಮೊದಲು ನೀವು ಎಷ್ಟು ಗಿಡಗಳನ್ನ ನೆಟ್ಟು ಬಂದಿದ್ದೀರಾ, ಎಷ್ಟು ಗಿಡಗಳನ್ನ ಬೆಳೆಸಿ ಬಂದಿದ್ದೀರಿ ಅಂತ ಫಸ್ಟ್ ಹೇಳಿ. ಕಾಡಲ್ಲಿ ಇರುವಂಥ ಲಂಟನವನ್ನು ಕೀಳಕ್ಕೇಳಿ. ನೀವು ಬುದ್ಧಿಜೀವಿಗಳಾಗಿದ್ದರೆ, ಪರಿಸರವಾದಿಗಳಾಗಿದ್ದರೆ, ಅರಣ್ಯದಲ್ಲಿ ಇರುವಂಥ ಲಂಟನನ್ನು ಕೀಳಿಸ್ಬಿಟ್ಟು ಇರೋವಂಥ ಪ್ರಾಣಿಗಳಿಗೆ ಮೇವು ಹಾಕೋದು ನಾನು ಫಸ್ಟ್ ನೋಡಿ. ಅದು ಬಿಟ್ಟು ರೈತರ ಮೇಲೆ ಗೂಬೆ ಕೂರಿಸೋದು, ಜನ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು, ಕರೆಂಟ್ ಕೊಟ್ಟರು. ನಮಗಿದೇ ಕೆಲಸನ ಇಲ್ಲಿ ಕೊಡಗಲ್ಲಿ? ಗನ್ನೆತ್ಕೊಂಡು ತಿರ್ಕೊಂಡು ಆನೆಗೆ ಹೊಡ್ಕೊಂಡು KEB ಕೆಲಸ, ಕರೆಂಟ್ ಆನೆಗಳಿಗೆ ಕರೆಂಟ್ ಕೊಟ್ಕೊಂಡು ಸಾಯಿಸೋದೇ ಕೆಲಸನ, ವಿಷಪ್ರಾಸನ ಮಾಡೋದು? ನಾವೆಲ್ಲ ತುಂಬ ಸ್ವಾಭಿಮಾನದಿಂದ ಬದುಕ್ತಾ ಇದ್ದೀವಿ. ನಮಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತೇಳಿ ಗೊತ್ತಿದೆ. ಓಕೆ, ಸೀತಾಲಕ್ಷ್ಮಿ ಮೇಡಮ್ ಅವ್ರ ಹೆಸರು ತಗೊಂಡೆ ಮಾಡ್ತಾ ಇದ್ದೀನಿ. ಪದೇ ನೀವು ಇಲ್ಲ ಸಲ್ಲದ ಕಾಮೆಂಟ್, ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ, ಆ ಡಾಕ್ಟರ್ ಸರಿ ಇಲ್ಲ, ಈ ವೇದ ಸರಿ ಇಲ್ಲ, ಅಲ್ಲೇ ಜನ ಸರಿ ಇಲ್ಲ, ಇಲ್ಲೇ ಜನ ಸರಿ ಇಲ್ಲ ಅಂತಿದ್ರೆ ಆಯ್ತು, ಬನ್ನಿ ನೀವೇ ಬಂದ್ಬಿಟ್ಟು ಕಾರ್ಯಾಚರಣೆಯನ್ನ ಹಿಡಿದು ಎಲ್ಲ ಪ್ರಾಣಿಗಳನ್ನ ರಕ್ಷಣೆ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.